ಯೂತ್ಸ್ಗೆ ಏಳ್ಮಸ್ ಫಿಲಮ್ ಆಗಿದೆ, ದಯವಿಟ್ಟು ಥಿಯೇಟರ್ ಬಂದು ನೋಡಿದ್ರೆ ಥ್ಯಾಂಕ್ ಯು. ಇದರಲ್ಲೂ ಹಳ್ಳಿ ಕಡೆಯಿಂದ ಬಂದು ಇಂಜಿನಿಯರಿಂಗ್ ಮಾಡಿರ್ತಾರೆ, ಪರ್ಸೆಂಟೇಜ್ ಚೆನ್ನಾಗಿದೆ, ಒಳ್ಳೆ ಕೆಲಸ ಸಿಗುತ್ತೆ. ಪರ್ಸೆಂಟೇಜ್ ಮಾಡಿದರೆ ಒಳ್ಳೆ ಕೆಲಸ ಸಿಗುತ್ತೆ. ಪರ್ಸೆಂಟೇಜ್ ಕಮ್ಮಿ ಇದ್ದು ಎಜುಕೇಷನ್ ಅನ್ನೋದನ್ನ ಲೈಟಾಗಿ ತೊಗೊಂಡ್ರೆ ಈ ಥರ ಜೀವನ ಆಗುತ್ತೆ. ಅದರಲ್ಲೂ ಬೆಂಗಳೂರು ಸಿಟಿ ಅಂತೇಳಿ ಕೆಲಸ ಮಾಡೋಕ್ಕೋಸ್ಕರ ಅಲ್ದಾಡಬೇಕಾಗುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಕಷ್ಟ ಏನಿದೆ ಅಂತ ನೋಡಿಕೊಂಡು ಮುಂದುವರೆಯೋದು ಒಳ್ಳೆಯದು. ಅದೇ ಚೆನ್ನಾಗಿ. ಹಲೋ, ಚೆನ್ನಾಗಿತ್ತು ಮೂವಿ. ಸೊ ಪ್ರತಿಯೊಬ್ಬರು ಬಂದು ಪ್ರೋತ್ಸಾಹಿಸಬೇಕು. ಇವರು ಸಹನಾ ಆರಾಧ್ಯ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರು. ಸೊ ಇದರದ್ದು ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಸೊ ಚೆನ್ನಾಗಿದೆ ಮೂವಿ. ಯೂಸ್ಫುಲ್ ಚೆನ್ನಾಗಿದೆ, ಚೆನ್ನಾಗಿ ನೋಡೋದು. ಫ್ರೆಂಡ್ಶಿಪ್ ಅಂದ್ರೆ ಈ ಥರ ಇರಬೇಕು. ಫ್ರೆಂಡ್ಶಿಪ್ ಅಂದ್ರೆ ಈ ಥರ ಇರಬೇಕು. ಎಲ್ಲ ಜೊತೆಲಿ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಶಿರಾಜ್ ಅವರು, ಆಮೇಲೆ ಪ್ರಜ್ವಲ್ ಎಸ್ ಗೌಡ ಅವರು. ಇಂಟರ್ವಲ್ ಮೂವಿ, ಎಲ್ಲರ ಲೈಫು ಹೆಂಗೆ ಟರ್ನ್ ಆಗುತ್ತೆ, ಹೆಂಗೆ ಎಲ್ಲರೂ ಇರಬೇಕು, ಎಲ್ಲರೂ ನಿಜ ಜೀವನ ತೋರಿಸಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಸ್ಗೆ ಬೇಕಾಗಿರೋದು. ಇದು ತುಂಬ ಚೆನ್ನಾಗಿದೆ. ನಾವು ಹೆಂಗೆ ಬದುಕಬೇಕು ಅನ್ನೋದು ಯುವಕರಿಗೆ ಒಂದು ಮಂದಟ್ಟಾಗೋ ಥರ ಒಳ್ಳೆ ಮೂವಿ ತೆಗ್ದಿದ್ದಾರೆ. ಇಲ್ಲ, ಮೂವಿ ಸಕ್ಕದಾಯಿತು, ಮಸ್ಟ್ ವಾಚ್. ಎಲ್ಲರಿಗೂ ಫ್ಯಾಮಿಲಿ ಎಂಟರ್ಟೈನರು. 3 ಜನ ತರಲೆ ನನ್ನ ಮಕ್ಕಳು ಫ್ರೆಂಡ್ಸ್ ಜೊತೆ ಸ್ಟೋರಿ ಹೋಗುತ್ತೆ. ತುಂಬ ಕಾಮಿಡಿ ಇದೆ. ಲಾಸ್ಟಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿತ್ತು. ತುಂಬ ಇಷ್ಟ ಆಯಿತು ಮೂವಿ. ಮತ್ತೆ ಬರ್ತೀವಿ, ಮತ್ತೆ ನೋಡ್ಬೋದು. ಆ್ಯಕ್ಟಿಂಗ್ ಕೂಡ ತುಂಬ ಸೆಟಲ್ ಆಗಿದೆ. ಅವ್ರು 3 ಜನ ಇದ್ದಾರಲ್ವ, ಅದು ಆ್ಯಕ್ಟಿಂಗ್ ಅಂತಾನೆ ಅನ್ಸಲ್ಲ, ನಾರ್ಮಲ್ ಆಗಿ ಮಾತಾಡೋ ಥರನೇ ಇತ್ತು. ಕಾಮಿಡಿ ಸಕ್ಕತ್ತಾಗಿತ್ತು. ಹೀರೋಯಿನ್ಸು ಅಷ್ಟೇ. ಆ್ಯಕ್ಟಿಂಗ್ ಮೂವಿ ಹೇಳಬೇಕಂದ್ರೆ ತುಂಬ ರಿಲೇಟ್ ಆಗುತ್ತೆ ನಮಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಲಿ ಏನೇ ಆಗಲಿ ಎಲ್ಲರಿಗೂ ತುಂಬ ರಿಲೇಟ್ ಆಗುತ್ತೆ. ಚೆನ್ನಾಗಿದೆ. ಹೇಗೆ ಅಂದರೆ ಹಳ್ಳಿಯಿಂದ ಜನ ಬರ್ತಾರೆ, ಮೀನ್ಸ್ ಹುಡುಗರು ಏನು ಮಾಡ್ತಾರೆ, ಕಮ್ಮಿ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟು ಇಲ್ಲಿ ಸಿಟಿಗೆ ಬರ್ತಾರೆ. ಸೊ ಇಲ್ಲಿ ಏನಂದರೆ ಓದೋ ಟೈಮಲ್ಲಿ ಓದಬೇಕು, ಯಾವ ಟೈಮಲ್ಲಿ ಎಂಜಾಯ್ ಮಾಡಬೇಕು. ವಿತ್ ಇನ್ನೊಂದು ಏನಂದರೆ ಬೆಂಗಳೂರಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಇದೆ. ಈಗಿನ ಪ್ರೆಸೆಂಟ್ ನ್ಯಾಚುರಲ್ ಹೇಗೆ ನಡೀತಾ ಇದೆ, ನ್ಯಾಚುರಲಾಗಿ ಮೂವಿ ತೋರಿಸಿದ್ದಾರೆ. ಸೊ ಏನಂದರೆ ಈ ಟೈಮಲ್ಲಿ ಹುಡುಗರು ತುಂಬ ಲೈಟಾಗಿ, ಈಗ ಎಕ್ಸಾಂಪಲ್ಲು ಧೂಮಪಾನ, ಮದ್ಯಪಾನ ಇದ್ರ ಕಡೆ ಗಮನ ವಹಿಸದೆ ಓದೋ ಕಡೆ ಗಮನ ವಹಿಸಿ ಮನೇಲಿ ಏನು ಕಷ್ಟ ಇದೆ ಅಂತ ನೋಡಿಕೊಂಡು ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕಂತ ತಿಳ್ಕೊಬೇಕತ್ತೆ. ಕತೆ ತುಂಬ ಚೆನ್ನಾಗಿದೆ. ಮೂವಿ ಹೇಗಿದೆ ಅಂದರೆ ಒಂಥರ ನಮ್ಮ ಜೀವನ ನಾವೇ ನೋಡ್ಕೊಂಡಂಗೆ ಆಗುತ್ತೆ. ಒಂದು ಪಕ್ಕಾ ಪ್ರೊಫೆಷ್ನಲ್ ಮಿಡಲ್ ಕ್ಲಾಸ್ ಲೈಫ್ ಹೇಗಿರುತ್ತೆ ಆ ಥರ ಮೂವಿ ಮಾಡಿದ್ದಾರೆ. ಪ್ರತಿಯೊಂದು ಸಿಚುವೇಶನು, ನಮ್ಮ ಮನೇಲಿ ಏನೇನು ನಡೆಯುತ್ತೆ, ನಮ್ಮ ಕಾಲೇಜ್ ಲೈಫಲ್ಲಿ ಏನೇನು ನಡೀತು, ನಮ್ಮ ಜೀವನ ಹೇಗೆ ನಡೀತಾ ಇದೆ ಅನ್ನೋದನ್ನು ನಾವು ಆ ಇಂಟರ್ವಲ್ ಮೂವಿಲಿ ನೋಡ್ಬೋದು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಲಾಸ್ಟ್ 20 ಮಿನಿಟ್ಸ್ ಅಂತೂ ಸೂಪರ್ ಎಕ್ಸ್ಕ್ಲೂಸ್ ಆಗಿದೆ. ತುಂಬ ಒಂಥರ ಸೆಂಟಿಮೆಂಟಲ್ ಆಗುತ್ತೆ. ತುಂಬ ಸಖತ್ತಾಗಿದೆ. ಥ್ಯಾಂಕ್ ಯು. ನನ್ನ ಕಾಲೇಜ್ ಡೇಸ್ ಈ ಥರ ಇರಲಿಲ್ಲ, ನನ್ನ ತುಂಬ ಸ್ಟ್ರಿಕ್ಟ್ ಇತ್ತು. ಬಟ್ ಈ ಕಾಲೇಜ್ ಡೇಸ್ನ ಇದು ನೋಡಿದಾಗ ನನಗೂ ಎಂಜಾಯ್ ಮಾಡಬೇಕು, ಈ ಥರ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಮೂವಿ ಫುಲ್ ಕೂಳೆ. ಇಂಜಿನಿಯರಿಂಗ್ ಕಾಲೇಜ್ ಟೈಮಲ್ಲಿ ನಾವೆಲ್ಲ ಹೇಗೆ ಮಾಡಿದ್ದೀವೋ ಅದು ಫುಲ್ಲು ಕೂಳೆ ಇದೆ, ಫುಲ್ ಎಂಟರ್ಟೈನಿಂಗ್ ಇದೆ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲಿ ಹೇಗೆ ಒಂದು ಎಂಜಾಯ್ಮೆಂಟ್ ಆದ ನಂತರ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೋ, ಮತ್ತು ಹೇಗೆ ಇಮೋಷ್ನಲಿ ಕನೆಕ್ಟ್ ಆಗ್ತೀವೋ, ನೀವು ಪ್ರತಿ ಒಂದು ಫೇಸಲ್ಲೂ ಕನೆಕ್ಟ್ ಆಗ್ತೀರಾ. ನಮ್ಮ ಲೈಫ್ ಸ್ಟೋರಿನೇ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪೇರೆಂಟ್ಸ್ದು ಒಂದು ಬಾಂಡಿಂಗ್ ಇದೆ, ಹಾಗೆ ಫ್ರೆಂಡ್ಸ್ ಜೊತೆ ಫುಲ್ ಕೂಳೆ ಇದೆ, ಮತ್ತು ರೊಮ್ಯಾನ್ಸು ಇದೆ. ತುಂಬ ಚೆನ್ನಾಗಿದೆ. ಹೀರೋ ಸರು ಕ್ಲೈಮ್ಯಾಕ್ಸಲ್ಲಿ ಅವ್ರದ್ದು ಒಂದು 15 to 20 ಮಿನಿಟ್ಸ್ ಪರ್ಫಾರ್ಮೆನ್ಸ್ ಇದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನೀಟಾಗಿ ಪ್ರೆಸೆಂಟ್ ಆಗುತ್ತೆ. ಥ್ಯಾಂಕ್ ಯು.